ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ಸನ್ ಮಾನಿ ಸುರ ಮುನಿ ಬಂದಿ ಬೈಠೆ ಉತರ ದಿಸಿ ದೇಖತ್ ಭಯೆ ನಭ ಧೂರಿ ಖಗ್ ಮೃಗ ಭೂರಿ ಭಾಗೆ ಬಿಕಲ ಪ್ರಭು ಆಶ್ರಮ ಗಯೆ ತುಳಸಿ ಉಠೆ ಅವಲೋಕಿ कारनु काह चित सचकित रहे सब समाचार किरात कोलनी आई ते ही अवसर कहे सुनत सुमंगल बैन मन प्रमोद तन पुलक भर सरद सरोरुह नैन तुलसी भरे स्नेह जल बहुरी सोच बस भे सियरवनु कारन कवन भरत आगवनु एक आई अस कहाँ बहोरी सेन संग चतुरंग न थोरी सो सुनी राम ही भा अति सोचू इत पितु बच इत बंधु सकोचू भरत सुभावु समुझी मन माही प्रभु चित हित थिति पावत नाही समाधान तब भा यह जाने भरत कहे महु साधु सयाने लखन लखेवु प्रभु हृदय खबारू कहत समय सम नीति विचारू बिनु पूछे कछु कहूँ गोसाई सेवकु समय न ढीट डिठाई तुम्ह सर्वज्ञ ಶಿರೋಮಣಿ ಸ್ವಾಮಿ ಆಪನಿ ಸಮುझी ಕಹವು ಅನುಗಾಮಿ. ಇವು ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆಯ ಕನಸನ್ನ ಕೇಳಿ ದುಃಖಿತನಾಗಿ ಏನೋ ಅಶುಭ ವಾರ್ತೆ ಇರಬಹುದು ಅಂತ ಲಕ್ಷ್ಮಣನಿಗೆ ಹೇಳಿ, ನಂತರ ರಾಮ ಏನು ಮಾಡ್ದ, ತಮ್ಮನ ಜೊತೆ ಕೂಡಿ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಸಾಧುಗಳನ್ನು ಸಮ್ಮಾನ ಮಾಡ್ತಾನೆ. ಇಲ್ಲಿ ರಾಮ ಯಾವ ಭಾವನೆಯಿಂದ ಇದನ್ನು ಹೇಳ್ತಾ ಇದ್ದಾನೋ ಅದನ್ನು ಅರ್ಥ ಮಾಡಿಕೊಳ್ಳದೆ ಲಕ್ಷ್ಮಣ ಏನು ಮಾಡ್ತಾನೆ, ಬೇರೆದೇ ಅರ್ಥ ಮಾಡ್ಕೊಳ್ತಾನೆ. ಇಲ್ಲಿ ಅಶುಭ ವಾರ್ತೆ ಅಂತ ಹೇಳಿದಾನಲ್ಲ, ರಾಮ ಹೇಳಿರೋ ವಿಚಾರನೇ ಬೇರೆ, ಅವನು ಏನೋ ಆಗಿರಬೇಕು ಅಯೋಧ್ಯೆಯಲ್ಲಿ ಅಂತ ಅವನು ತಿಳ್ಕೊಳ್ತಾನೆ. ಆದರೆ ಲಕ್ಷ್ಮಣ ಏನು ತಿಳ್ಕೊಳ್ತಾನೆ, ಇಲ್ಲಿ ರಾಮನಿಗೆ ತೊಂದರೆ ಕೊಡೋಕೆ ಅವನು ಬರ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಅದೇನು ಅಂತ ಮುಂದೆ ನಮಗೆ ನೀಟಾಗಿ ಗೊತ್ತಾಗತ್ತೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಂತರ ಏನಾಯಿತು, ರಾಮ ದೇವತೆಗಳನ್ನೆಲ್ಲ ಪೂಜಿಸ್ತಾನೆ, ಮುನಿಗಳಿಗೆ ವಂದನೆ ಮಾಡ್ತಾನೆ. ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಆಸೀನನಾಗಿ ಅಂದರೆ ಒಂದು ಕಡೆ ಕೂತ್ಕೊಂಡು ಉತ್ತರ ದಿಕ್ಕಿನ ಕಡೆಗೆ ನೋಡ್ತಾ ಕೂತ್ಕೊಳ್ತಾನೆ. ಆಕಾಶದಲ್ಲಿ ಧೂಳು ಕವಿದಿರುತ್ತೆ, ಪಶು ಪಕ್ಷಿಗಳು ಹೆದರಿ ಓಡಿ ಆಶ್ರಮದ ಕಡೆ ಬರ್ತಾ ಇದ್ವು. ಇದೆಲ್ಲ ಅಶುಭ ಸೂಚನೆಗಳು. ಯಾಕೆ ಅಂತಂದರೆ ಪಕ್ಷಿಗಳು ಹೆದರ್ಕೊಳ್ತಾ ಇದ್ದಾವೆ, ಮತ್ತು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೋಸ್ಕರ ರಾಮನ ಶರಣಾಗತಿಗೆ ಬರ್ತಾ ಇದ್ದಾರೆ. ಅಂದರೆ ಅವನು ಎಲ್ಲಿದ್ನೋ ಆ ಆಶ್ರಮದ ಕಡೆಗೆ ಅವು ಬರ್ತಾ ಇದ್ದಾವೆ. ಇದನ್ನು ನೋಡಿದಾಗ ಅವನಿಗೆ ಇನ್ನೂ ಅದು ಕನ್ಫರ್ಮ್ ಆಗುತ್ತೆ, ಏನೋ ಅಶುಭ ನಡೆಯೋದ್ರಲ್ಲಿದೆ, ಅದಕ್ಕೆ ಇದೆಲ್ಲ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಅವನು ಶ್ರೀರಾಮ ಎದ್ದು ನಿಂತು ಕಾರಣ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಆಶ್ಚರ್ಯಚಕಿತನಾಗ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕೋಲರು, ಬಿಲ್ಲರು ಇವರೆಲ್ಲ ಬಂದು ಭರತ ಬಂದಿರುವಂಥ ವಾರ್ತೆಯನ್ನು ರಾಮನಿಗೆ ತಿಳಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಆಹ್ಲಾದಕರವಾದಂತಹ ಮಂಗಳ ವಚನಗಳನ್ನು ಕೇಳಿದ ತಕ್ಷಣ, ಅಂದರೆ ಭರತ ಬರ್ತಾ ಇದ್ದಾನೆ ಅನ್ನುವಂಥ ಶಬ್ದ ಕೇಳಿದ ತಕ್ಷಣವೇ ಅವನಿಗೆ ಆನಂದ ಉಕ್ಕಿ ಹರಿತಾ ಇದೆ, ಎಲ್ಲಿಲ್ಲದ ಒಂದು ಆನಂದ ಉಂಟಾಗ್ತಾ ಇದೆ. ಅವನಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಆನಂದ ಅಂತ ನಾವು ಹೇಳ್ತೀವಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಆನಂದ ಆಗ್ತಾ ಇದೆ ಅವನಿಗೆ. ಅವನ ಶರೀರವೆಲ್ಲ ಪುಳಕಿತಗೊಳ್ಳುತ್ತೆ, ಶರತ್ ಕಮಲದ ಹಾಗಿರುವಂತಹ ಅವನ ಕಣ್ಣುಗಳು ಪ್ರೀತಿಯ ಅಶ್ರುಗಳಿಂದ ತುಂಬಿ ಬರುತ್ತೆ ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಭರತ ಬರೋದಕ್ಕೆ ಕಾರಣ ಏನಿರಬಹುದು ಅಂತಂದ್ಬಿಟ್ಟು ಸೀತಾಪತಿ ಯೋಚನೆಯಲ್ಲಿ ಮುಳುಗಿದಾನೆ. ಹೀಗಿರಬೇಕಾದ್ರೆ ಯಾರೋ ಒಬ್ಬ ಬಂದು ಅವನ ಜೊತೆ, ಭರತ ಒಬ್ಬ ಬರ್ತಾ ಇಲ್ಲ, ಅವನ ಜೊತೆ ಭಾರೀ ಚತುರಂಗ ಸೇನೆನೇ ಬರ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನೋಡಿ ಲಕ್ಷ್ಮಣನಿಗೆ ಕನ್ಫರ್ಮ್ ಆಗೋಗುತ್ತೆ, ಯಾಕೆ ಅವನು ಅಷ್ಟು ದೊಡ್ಡ ಸೈನ್ಯವನ್ನು ತಗೊಂಡು ಬರ್ತಾ ಇದ್ದಾನೆ ಅಂದರೆ ನನ್ನ ಅಣ್ಣನಿಗೆ ಏನೋ ಒಂದು ತೊಂದರೆ ಕೊಡೋಕ್ಕೆ ಬರ್ತಾ ಇದ್ದಾನೆ, ಅವನಿಗೆ ಸಿಂಹಾಸನ ಸಿಕ್ಕಿದ್ದು ಸಾಕಾಗಿಲ್ಲ ಅನಿಸುತ್ತೆ. ಈ ರೀತಿ ಅವನು ಲಕ್ಷ್ಮಣ ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ರಾಮ ಅವನು ಚತುರಂಗ ಸೇನೆಯ ಜೊತೆ ಬರ್ತಾ ಇದ್ದಾನೆ ಅನ್ನೋದನ್ನು ಕೇಳಿದ ತಕ್ಷಣ
ಆ ರಾಮನಿಗಿದ್ದಂಥ ಯೋಚನೆ ಇನ್ನೂ ಹೆಚ್ಚಾಗ್ಬಿಡತ್ತೆ. ಒಂದು ಕಡೆ ತಂದೆಯ ಒಂದು ಮಾತು ವಚನವನ್ನು ಕೊಟ್ಟಿರ್ತಾರಲ್ಲ ಅದು, ಇನ್ನೊಂದು ಕಡೆ ಸೋದರನ ಮೇಲಿರುವಂಥ ಪ್ರೀತಿ. ಅಂದರೆ ಇಲ್ಲಿ ಭರತ ಹೇಗೆ ಏನು ಅಂತ ರಾಮನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನ ಒಂದು ಸ್ವಭಾವ ಹೇಗೆ, ಅವನಿಗೆ ಹೇಗೆ ಯೋಚನೆ ಮಾಡ್ತಾನೆ, ನನ್ನ ಬಗ್ಗೆ ಅವನಿಗಿರುವಂಥ ಒಂದು ಪ್ರೀತಿ ಕಾಳಜಿ ಎಲ್ಲ ಗೊತ್ತಿರುತ್ತಲ್ವ. ಅದಕ್ಕೋಸ್ಕರ ಈಗ ನನ್ನ ತಂದೆ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ನಾನು ಕಾಡಿಗೆ ಬಂದಿದ್ದೀನಿ. ಆದರೆ ಭರತ ಸೈನ್ಯದ ಸಮೇತ ಬರ್ತಾ ಇದ್ದಾನೆ ಅಂತಂದರೆ ನನ್ನನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇರ್ಬೋದು ಅಂತ ಅವನು ಅಂದ್ಕೊಳ್ತಾ ಇದ್ದಾನೆ. ಅಂದರೆ ಒಂದು ಕಡೆ ತಂದೆಗೆ ಕೊಟ್ಟಂಥ ವಚನ, ಇನ್ನೊಂದು ಕಡೆ ನನಗೆ ನನ್ನ ತಮ್ಮನ ಮೇಲಿರುವಂಥ ಪ್ರೀತಿ, ಭರತನ ಸ್ವಭಾವ ಮನಸ್ಸಿಗೆ ತಂದ್ಕೊಂಡು ಶ್ರೀರಾಮಚಂದ್ರನ ಮನಸ್ಸು ತುಂಬ ಕಳವಳಗೊಳ್ಳುತ್ತೆ. ಭರತನ ಸ್ವಭಾವವನ್ನು, ಅವನಿಗೆ ತನ್ನ ಮೇಲಿರುವಂತಹ ವಿಶ್ವಾಸ ಭಕ್ತಿ ಇದನ್ನೆಲ್ಲ ಪೂರ್ತಿಯಾಗಿ ತಿಳ್ಕೊಂಡಿದ್ದಾನೆ. ಒಂದು ವೇಳೆ ಭರತ ತಂದೆಯ ಆಜ್ಞೆಯನ್ನು ಬಿಟ್ಟು, ಈಗ ನನ್ನ ತಂದೆ ನೀನು ರಾಜ್ಯಭಾರವನ್ನು ಮಾಡಬೇಕು, ನೀನು ರಾಜ ಆಗಬೇಕು ಅಂತ ಏನಾದರೂ ಹೇಳಿರೋದು ಅವನು ಒಪ್ಕೊಳ್ದೆ ರಾಜ್ಯವನ್ನು ಸ್ವೀಕಾರ ಮಾಡದೆ ಹೋದರೆ ನಾನು ಏನು ಮಾಡಬಹುದು ಅಂತಂದ್ಬಿಟ್ಟು ಪ್ರಭು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಭರತನ ಸಾಧು ಸ್ವಭಾವವನ್ನು, ಆ ಜಾಣತನವನ್ನು ನೆನೆಸ್ಕೊಂಡಾಗ ಅವನು ನನ್ನ ಮಾತನ್ನು ಮೀರುವಂಥವನಲ್ಲ ಅಂತ ಅಂದ್ಕೊಂಡು ಮನಸ್ಸಿಗೆ ಸಮಾಧಾನ ತಂದ್ಕೊಳ್ತಾನೆ. ಅವನೇನಾದರೂ ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ರೂ ಕೂಡ ನನ್ನ ಮಾತಿಗೆ ಅವನಿಲ್ಲ ಅಂತ ಹೇಳೋದಿಲ್ಲ, ನಾನು ಹೇಳಿದ್ದನ್ನು ಅವನು ಒಪ್ಕೊಳ್ತಾನೆ ಅಂತಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ತಾನೆ. ರಾಮ ಚಿಂತಾಕ್ರಾಂತನಾಗಿರೋದನ್ನು ನೋಡಿ ಲಕ್ಷ್ಮಣ ಸಮಯಕ್ಕೆ ಸರಿಯಾಗಿ ನೀತಿಯುಕ್ತವಾದ ವಿಚಾರಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಇವಾಗ ಅವನಿಗೇನು ಅನ್ನಿಸ್ತಾ ಇದೆಯೋ ಅವನ ಪ್ರಕಾರ ಭರತ ಹೇಗಿರ್ಬೋದು ಅಂತ ಅವನು ಯೋಚನೆ ಮಾಡಿದಾನೋ ಅದಕ್ಕೆ ತಕ್ಕಂಗೆ ಅವನಿವಾಗ ಮಾತಾಡ್ತಾನೆ. ರಾಮನಿಗೆ ಏನಾದರೂ ಆದರೆ ಲಕ್ಷ್ಮಣ ತಡ್ಕೊಳ್ಳೋದಿಲ್ಲ. ಇಲ್ಲಿ ಹೇಗಿದೆ ನೋಡಿ ಅಣ್ಣ ತಮ್ಮಂದರ ಪ್ರೀತಿಯನ್ನು, ಅದನ್ನು ನಾವಿಲ್ಲಿ ಗಮನಿಸಬೇಕು. ಈಗ ನಾವು ಅಣ್ಣ ತಮ್ಮಂದರು ಅಕ್ಕ ತಂಗಿರಿರ್ತೀವಲ್ವ, ನಮ್ಮ ಪ್ರೀತಿ ಹೇಗಿರುತ್ತೆ, ರಾಮ ಲಕ್ಷ್ಮಣರು ಭರತ ಶತ್ರುಘ್ನರ ಪ್ರೀತಿ ಹೇಗಿದೆ ಅದನ್ನು ನೋಡಿ ನಾವು ಕಲಿಬೇಕಾಗಿರುವಂಥದ್ದು, ಆಯಿತಾ. ಒಬ್ರಿಗೊಬ್ಬರು ಜೀವ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ನನಗೆ ಆಸ್ತಿ ಬೇಕು, ನನಗೆ ರಾಜ್ಯ ಬೇಕು ಅನ್ನೋ ಲೋಭ ಒಬ್ಬರಲ್ಲೂ ಇಲ್ಲ. ನನ್ನ ಅಣ್ಣನೇ ಅದಕ್ಕೆ ಅಧಿಕಾರ ಇರೋನು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಅವನಿಗೋಸ್ಕರನೇ ಇವರೆಲ್ಲನೂ ಇರ್ತಾರೆ. ಸೇವೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ನಾವಿರೋದೇ ಅವನಿಗೋಸ್ಕರ ಅನ್ನೋ ರೀತಿ ಇರ್ತಾರೆ. ಈಗ ಲಕ್ಷ್ಮಣ ಏನು ಹೇಳ್ತಾನೆ, ಸ್ವಾಮಿ ನೀವು ಕೇಳ್ದೇನೆ ನಾನು ಏನೋ ಒಂದನ್ನು ಹೇಳಬೇಕು ಅಂತಿದ್ದೀನಿ. ಸೇವಕ ಸಂದರ್ಭಕ್ಕೆ ಸರಿಯಾಗಿ ದಾರ್ಶ್ಯವನ್ನು ತೋರಿಸಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಒಬ್ಬ ಸೇವಕನ ಕರ್ತವ್ಯ ಏನು, ತನ್ನ ಯಜಮಾನನಿಗೆ ಏನೂ ತೊಂದರೆ ಆಗಬಾರ್ದು, ಅವನ ಬಗ್ಗೆ ಅವನು ಒಂದು ಕಾಳಜಿ ಇಟ್ಕೊಂಡಿರ್ತಾನಲ್ಲ, ಅದಕ್ಕೆ ಆ ಸಮಯಕ್ಕೆ ಅವನೇನಾದರೂ ಮಾತಾಡಿದ್ರೆ ಅದು ತಪ್ಪಾಗೋದಿಲ್ಲ. ಪ್ರಭು ನೀವು ಸರ್ವಜ್ಞ ಶಿರೋಮಣಿಯಾಗಿದ್ದೀರಾ, ನಿಮ್ಮ ಸೇವಕನಾದಂಥ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಈಗ ಅವನ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ, ಭರತ ಯಾಕೆ ಬರ್ತಾ ಇರ್ಬೋದು, ಅದು ಏನು ಚತುರಂಗಿ ಅವನ ಸೈನ್ಯದ ಸಮೇತ ಬಂದಿದ್ದಾನೆ ಅಂತ ಅಂದಾಗ ಇವನ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅವನು ಅಣ್ಣನಿಗೆ ತೊಂದರೆ ಕೊಡೋಕ್ಕೆ ಬರ್ತಾ ಇದ್ದಾನೆ ಅಂತ ಅವನು ಯೋಚನೆ ಮಾಡ್ತಾನೆ. ಆದರೆ ಇಲ್ಲಿ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ, ಲಕ್ಷ್ಮಣ ತನ್ನ ಅಣ್ಣನಿಗೆ ಏನು ಹೇಳ್ತಾನೆ, ಯಾವ ರೀತಿ ಅವನು ಯೋಚನೆ ಮಾಡಿದ್ದಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.